ಮತ್ತೊಂದು ರೋಚಕ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿರುವುದು ನೀವು ಎಂದೂ ನೋಡಿರಲು ಸಾಧ್ಯವಿಲ್ಲ. ಇದರಲ್ಲಿ ಹಳೆಯ ಟೈರನ್ನು ಹೊಸದಾಗಿ ಹೇಗೆ ಮಾಡುತ್ತಾರೆಂದು ನೋಡುವ. ಇದಕ್ಕೆ ಟೈರ್ ರಿಟೇರ್ಡಿಂಗ್ ಎಂದು ಕರೆಯುತ್ತಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಏನು ನಿಮ್ಮ ಹೆಸರು ರೀ? ಸುಭಾಷ್ ಅಂತ ರೀ ಸರ್. ಇದೇನು ಕೆಲಸ ರೀ ಸರ್? ಇದು ಟೈರ್ ರಿಮೋಡಿಂಗ್ ಸರ್. ಇದೇನು ಫಸ್ಟ್ ಇದು ಟೈರ್ ರೀ ಹಿಂಗೆ ಬಿಚ್ಕೊಂಡು ತಂದಿರ್ತಾರೆ ರೀ ಟೈರ. ಈ ಟೈಪ್ ಸೌದಿದ ಟೈರ ನಾವು ರಿಮೋಲ್ಡಿಂಗ್ ಮಾಡಿ ಹೊಸದು ಮಾಡಿ ಕೊಡ್ತೀವಿ ರೀ. ಹಾಂ, ಇದೇ ಫಸ್ಟ್ ಸ್ಟೆಪ್ ರೀ. ಬಂದ ಕೂಡಲೇ ಟೈರ್ ಈಗ ಮೊದ್ಲು ಹೆಂಗಿತ್ರಿ, ಎಲ್ಲರೂ ಬಿಚ್ ತರ್ತಿರು. ಈಗ ಕಸ್ಟಮರ್ ಎಲ್ಲ ಕಾಂಪಿಟೇಷನ್ ಆಗೋಣ ಟೈರ್ ಇಲ್ಲೇ ಬಿಚ್ ಕೊಡ್ತಾರ್ರಿ, ನಾವು ಡಿಕ್ಸ್ದಿಂದ ಬಿಚ್ಕೋಬೇಕು. ಈಗ ಬಿಚ್ಚಿದೀವಿ ರೀ. ಇದನ್ನು ಬಿಚ್ಚಿದ ಕೂಡಲೇ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ರೀ. ಟೋಟಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀವಿ ರೀ. ಈಗ ಇದನ್ನು ಹೋದ ಮಷಿನ್ಗೆ ಹಾಕಿ ಪ್ರೊಸೀಜರ್ ಮಾಡ್ಬೇಕು ರೀ. ಇದು ಕ್ರೇನ್ ಸಿಸ್ಟಮ್ ರೀ. ಟೈರ್ ಎತ್ತಕದಲ್ಲಿ ಮೊದಲು ಪ್ರಾಬ್ಲಮ್ ಆಗ್ತಿತ್ತು. ಈಗ ನಮ್ಮಲ್ಲಿ ಅಷ್ಟೇ ನಾವು ಇದನ್ನು ಕ್ರೇನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ, ಲೇಬರ್ಗೆ ಈಜಿ ಆಗಲಿ ಅಂತೇಳಿ. ಅಂದ್ರೆ ಕ್ರೇನ್ಲೆ ಒಯ್ದ ಥರದ ಮಾಡ್ತೀರಿ? ಹಾಂ, ಕ್ರೇನ್ಲೆ ಒಯ್ದ ಥರದ ಹಿಂಗೆ ಲಿಫ್ಟ್ ಮಾಡಿ ಒಳಗಡೆ ಒಯ್ತೀವಿ ರೀ. ಇದು ಟೋಟಲಿ ಮೂಮೆಂಟ್ ಮಾಡ್ತೈತೆ ರೀ. ಅಪ್ಪ ಡೌನ, ಲೆಫ್ಟ ರೈಟ, ಸ್ಟ್ರೇಟ ಬ್ಯಾಕ. ಇದು ಟೈರ್ ಕೆತ್ತದ್ರಿ. ಇದನ್ನ ಬಪ್ಪಿಂಗ್ ಮಾಡೋದತ್ತಾರ್ರಿ ಇದಕ್ಕೆ ನಮ್ಮ ಭಾಷೆ. ಬಪ್ಪಿಂಗ್ ಆ್ಯಕ್ಚುಲಿ ಬಿಚ್ಚಿದ ಕೂಡಲೇ ನಾವು ಇದನ್ನ ಚೆಕ್ ಮಾಡ್ಬೇಕಾಗ್ತದ್ರಿ. ಚೆಕ್ ಮಾಡಿದ್ದೀವಿ ರೀ ಈಗ ಆಲ್ರೆಡಿ. ನಾವು ಕಾಮನ್ ನಾವು ಏರದ ಐತಿ ಇಲ್ಲೋ ಕಟ್ ಐತೋ ಎಲ್ಲ ಚೆಕ್ ಮಾಡಿರ್ತೀವಿ ರೀ. ಟೈರ್ದೊಳಗೆ ಏನು ಫಾಲ್ಟ್ ಐತೆ? ಹಾಂ, ಫಾಲ್ಟ್ ಐತೆ ಚೆಕ್ ಮಾಡ್ತೀವಿ ರೀ. ರಿವೈಂಡಿಂಗ್ ಮಾಡಿದ ಬಳಿಕ ನಡಿತೈತೇನಿಲ್ಲ? ಹಾಂ, ನಡಿತೈತಿಲ್ಲ. ಕಂಡೀಷನ್ ಇತ್ತಂದ್ರೆ ರಿಮೋಟ್ ತೊಗೋತೀರಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀವಿ ಮಷಿನ. ಅಂದ್ರೆ ಈಗೆಲ್ಲ ಮಷಿನ್ಲಿ ಆಗ್ತೈತೇನ್ರಿ? ಹಾಂ, ಮಷಿನರಿ ಸರ್. ಅಂದ್ರೆ ಈಗ ಸೇಫ್ಟಿ ಯೂಸ್ ಮಾಡ್ಬೇಕ್ರಲ್ಲ ಇದನ್ನ? ಹಾಂ, ಸೇಫ್ಟಿ ಮಾಸ್ಕ್ ಅದೆಲ್ಲ ಹಾಕೊಂಡಿರ್ತೀರಿ. ಮಾಸ್ಕ್ ಬೇಕ್ರಿ ಕಂಪಲ್ಸರಿ. ಮಾಸ್ಕ್ ಹಾಕೊಂಡ ಸೇಫ್ಟಿ ಸಲುವಾಗಿ ಮಾಸ್ಕ್ ಹಾಕೊಂಡು ರೆಡಿ ಮಾಡ್ತೀವಿ. ಇದು ಕಂಪ್ಲೀಟ್ ಆಯ್ತು ರೀ. ಈಗ ಇದ್ರ ಪಿಂಚಿಂಗ್ ಕಂಪ್ಲೀಟ್ ಆಯಿತು. ಇದನ್ನು ಓಪನ್ ಮಾಡೋಣ್ರಿ. ಓಪನ್ ಮಾಡಿ ಇದನ್ನು ಯಾರಿಗೂ ಇದು ಕಂಪ್ಲೀಟಿಗೆ ಬಪ್ಪಿಂಗ್ ಆದ ಕೂಡಲೇ ಯಾರಿಗೂ ಕೈ ಹಚ್ಚಾಕೆ ಕೊಡೋದಿಲ್ಲ ರೀ. ಹೊರಗಿನ ಮಂದಿಗೆ ಯಾರು ಬಂದು ಒಳಗಡೆ ಎಂಟ್ರಿ ಕೊಡಬಾರ್ದು ರೀ. ಇದನ್ನು ಕೊಟ್ಟು ಇದಕ್ಕೆ ಕ್ಲೀನಾಗಿ ಇಡ್ಬೇಕು ರೀ. ಇದಕ್ಕೆ ಏರ್ ತೊಗೊಂಡ ಈಗ ವಾಶ್ ಮಾಡ್ಕೋಬೇಕ್ರಿ. ಇದ್ರಾಗ ಡಸ್ಟ್ ಗತೆ ಏನೂ ಇದ್ರೂ ಕ್ಲಿಯರ್ ಆದತ್ ರೀ. ಈ ಟೈಪ್ ಗನ್ ಇರ್ತೈತೆ ರೀ. ಇದನ್ನು ಕ್ಲೀನ್ ಮಾಡ್ಕೋತೀವಿ ರೀ. ಇಲ್ಲಿ ಸ್ಟ್ಯಾಂಡ್ ರೀ. ಇಲ್ಲೇ ಬೆಲ್ಟ್ ಮೆಜರ್ಮೆಂಟ್ ತಗೊಳ್ಳೋದು, ಸೊಲ್ಯೂಷನ್ ಹಚ್ಚೋದು ಎಲ್ಲ ಇಲ್ಲೇ ಮಾಡ್ತೀವಿ ರೀ. ನಿನ್ನ ಹೆಸರೇನ? ಮಹಾದೇವ್ ರೀ. ನೀ ಇಲ್ಲಿ ವರ್ಕ್ ಮಾಡ್ತಿ? ಹಾಂ, ಇಲ್ಲೇ ವರ್ಕ್ ಮಾಡಿ. ಈಗೇನು ಮಾಡೋದು ನೆಕ್ಸ್ಟ್ ಪ್ರೊಸೀಜರ? ಈಗ ನೆಕ್ಸ್ಟ್ ಪ್ರೊಸೀಜರ್ ಅದ ರೀ, ಮಾಪ್ ತೊಗೋಬೇಕ್ರಿ ಇದನ್ನು. ಇದು ಮಾಪ್ ತೊಗೊಂಡು ಅದ ಬಳಿಕ ರೀ ಬೆಲ್ಟ್ ಮಾಪ್ ತೊಗೋಬೇಕ್ರಿ. ಬೆಲ್ಟ್ ರೀ? ಹಾಂ. ಇದು ಬೆಲ್ಟ್ ಏನ್ರಿ? ಹಾಂ, ಇದು ಬೆಲ್ಟ್ ರೀ. ಇವು ರೆಡಿಮೇಡ್ ಬಂದಿರ್ತಾವನ್ರಿ? ಹಾಂ, ರೆಡಿಮೇಡ್ ಆಟೋಮೆಟಿಕ್ ಬಂದಿರುತ್ತೆ ಇದು. ಅಂದ್ರೆ ನೀವು ಏನು ಮಾಪ್ ತೊಗೊಂಡ್ರೆ ಆದ ಇದ ಎರಡು ನೋಡುದು ಹೊಂದಾಣಿಕೆ ಹಾಕಿದಿಲ್ಲ ನೋಡುದ್ರಿ. ಇಷ್ಟು ಕರೆಕ್ಟಾಗಿ ಬರ್ಬೇಕ್ರಿ ಅದು. ಗ್ಯಾಪ್ ಅದು ಉಳಿಬಾರ್ದು. ಗ್ಯಾಪ್ ಅದು ಏನು ಉಳಿಬಾರ್ದ್ರಿ. ಈ ಪ್ರತಿ ಟೈರ್ ಬೇರೆ ಬೇರೆ ಸೈಜ್ ಇರ್ತಾವ? ಬೇರೆ ಬೇರೆ ಸೈಜ್ ಇರ್ತಾವ. ಈಗ ಟ್ರ್ಯಾಕ್ಟರ್ದು ಬೇರೆ, ಟ್ರಕ್ದು ಬೇರೆ, ಬೈಕ್ದು ಬೇರೆ, ಹಿಂಗೆ ಎಲ್ಲ ಸೈಜ್ ಬೇರೆ ಬೇರೆ ಇರ್ತಾವ. ಈಗ ಮಾಪ್ ತೊಗೊಂಡ್ರಿ ಸೈಜ್ ಹೆಚ್ಚ ಕಡಿಮೆ ಇರ್ತೈತ್ರಿ. ಈಗ ಹೋಯ್ದು ಅಲ್ಲಿ ಕಟ್ರ ಹೊಡ್ಕೊಂಬರೋದ್ರಿ ಅದನ್ನ. ಎಕ್ಸ್ಟ್ರಾ ಇದ್ದದೆಲ್ಲ ತೆಗಿದಾನಪ್ಪ? ಹಾಂ, ಎಕ್ಸ್ಟ್ರಾ ಇದ್ದದೆಲ್ಲ ತೆಗಿದ್ರಿ. ಕರೆಕ್ಟ್ ಐತೆ ಅಂದ್ರೆ ಕಟ್ ಮಾಡಂಗಿಲ್ಲ ರೀ.
ಇದಕ್ಕೆ ಮ್ಯಾಗ ಹಿಂದೆ ಕಚ್ ಆಗ್ಬೇಕ್ರಿ ಇದಕ್ಕೆ. ಈ ಥರ ಯಾಕೆ ಮಾಡ್ಬೇಕಣ್ಣ ಅದನ್ನ? ಇದ್ರಿ ಟೈರ್ ಪರ್ಫೆಕ್ಟ್ ಹಿಡ್ಕೊಳ್ಳೋ ಸಂಬಂಧ ಮಾಡ್ಬೇಕ್ರಿ ಇದು. ರೌಂಡ್ ಎಲ್ಲ ಈಗ ಮಾಪ್ ತೊಗೊಂಡವ್ರಲ್ಲ, ಮಾಪ್ ತೊಗೊಂಡದಕ್ಕೆ ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಕರೆಕ್ಟ್ ಹಿಡ್ಕೋತೈತ್ರಿ. ಈಗ ತಂದ ಬಳಕ ಅದನ್ನ ನೆಕ್ಸ್ಟ್ ಏನು ಮಾಡೋದೀಗ? ಇಲ್ಲಿ ತಂದ ಸ್ಟ್ಯಾಂಡ್ ಐತ್ರಿ, ಸ್ಟ್ಯಾಂಡ್ ಮೇಲೆ ಇಡುದ್ರಿ ಇದನ್ನ. ಇಟಕಿಸಿಂದ್ರೆ ಇದಕ್ಕೆ ಬೆಲ್ಟ್ ಉದ್ದು ಮಾಡುದ್ರಿ, ಉದ್ದು ಮಾಡಿ ಇದಕ್ಕೆ ಕೋಟಿಂಗ್ ಮಾಡೋದ್ರಿ, ಸೊಲ್ಯೂಷನ್ ಹಚ್ಚೋದ್ರಿ. ಆ ಸೊಲ್ಯೂಷನ್ ಕ್ಯಾನ್ ಹೆಸರೈತು ನಿಮ್ದ ಒಂದು ಇದನ್ನೈತೆ? ಕಂಪ್ನಿ ಮಿಡಾಸ್ ರೀ, ಮಿಡಾಸ್ ಕಂಪ್ನಿ. ಮಿಡಾಸ್ ಕಂಪ್ನಿನ ರೀ. ಈಗ ಬೆಲ್ಟ್ದ ಕೋಟಿಂಗ್ ಆದ ಬಳಕ ನೆಕ್ಸ್ಟ್ ಏನು ಮಾಡ್ತಿ? ಇದು ಟೈರ್ ಕೋಟಿಂಗ್ ಕೊಡುದ್ರಿ ಏನ್ರಿ. ಟೈರ್ ಬೆಲ್ಟ್ ಕಂಪ್ಲೀಟ್ ಆದ್ರಿ, ಇನ್ನು ಟೈರ್ ಕಂಪ್ಲೀಟ್ ಮಾಡ್ಬೇಕ್ರಿ. ಇವ ನಡಬರ್ಕ ಏನು ಯೂಸ್ದಾರ್ಲ ರೀ, ಹೋಲ್ ಅದ, ಹೋಲ್ಗಳು ಏನು ಉಳಿ ಕಂಪಲ್ಸರಿ ಕೋಟಿಂಗ್ ಆಗ್ಬೇಕ್ರಿ, ಪದ್ಧತಿ ಒಳಗೆ ಹಂಗೆ ಸೊಲ್ಯೂಷನ್. ಸೊಲ್ಯೂಷನ್ ಹಚ್ಚಿ ಆರೈತ್ರಿ ಇದೀಗ. ಅದು ಟೈಮ್ ಹಾಫ್ ಆನ್ ಅವರ್ ಟೈಮ್ ಕೊಡ್ಬೇಕ್ರಿ ಇದಕ್ಕೆ. ಅದು ಸೊಲ್ಯೂಷನ್ ಟೈಮಿಂಗ್ ಇರ್ತೈತೆ ರೀ, 5 ಮಿನಿಟ್ಸ್ 10 ಮಿನಿಟ್ಸ್ ಹಿಂಗೆ ಟೈಮಿಂಗ್ ಇರ್ತೈತೆ ರೀ. ಈಗ ಆರೈತ್ರಿ ಎಲ್ಲ ಫೀಲ. ಇವು ಸಣ್ಣ ಸಣ್ಣ ಹೂಲ್ಗಳು ಏನದವ್ರಲ್ಲ, ಇದು ನಾವು ಕಂಪಲ್ಸರಿ ನಾವು ಫೀಲ್ ಮಾಡ್ಕೋತೀವಿ ರೀ. ಕೆಲವೊಂದು ಮಂದಿ ಫೀಲ್ ಮಾಡೋಂಗಿಲ್ಲ, ಹಂಗೆ ಡೈರೆಕ್ಟು ಪೇಸ್ಟಿಂಗ್ ಮಾಡ್ರೂ ನಡೆಯುತ್ತೆ ರೀ. ನಾವು ಪ್ರತಿಯೊಂದು ಹೂಲ್ಗಳ ಈ ಟೈಪ್ ಪೇಸ್ಟ್ ಮಾಡ್ಕೋತೀವಿ ರೀ. ಇದನ್ನು ಇದು ಗಮ್ ರೀ, ಇದು ಬೌಂಡಿ ಗಮ್ ಅಂತ ಬರ್ತದೆ ರೀ. ಇದು 2 ಟೈರ್ ಬೆಲ್ಟ ಮತ್ತು ಟೈರ್ ಹಿಡ್ಕೊಳಕ್ಕೆ ಇದು ಹೋಲ್ಗಳು ಪ್ಯಾಕ್ ಆದವು ಅಂದ್ರೆ ರೀ ಏರ್ ಅದು ಹಿಡಿದು ಚಾನ್ಸಸ್ ಕಡಿಮೆ ರೀ. ಒಳಗಡೆ ಇದು ಗ್ಯಾಪ್ ಉಳಿತಂದ್ರೆ ಏರ್ ಹಿಡ್ಕೊಳ್ಳೋ ಚಾನ್ಸಸ್ ಇರ್ತೈತೆ ರೀ. ಇದು ಬೌಂಡಿ ಗಮ್ ರೀ. ಬೌಂಡಿ ಗಮ್ ಹಿಂಗೆ ಈ ಟೈಪ್ ಮ್ಯಾಲೆ ಪೂರಾ ಫಿಲ್ ಮಾಡ್ಬೇಕು ರೀ ಇದನ್ನು. ಅದು ಸೊಲ್ಯೂಷನ್ ಆರಿದ ಆದ ಕೂಡಲೇ ಇದು ಗಮ್ ರೀ. ಇದು ಮೇನ್ 2 ಟೈರ್ ಬೆಲ್ಟ ಮತ್ತು ಇದಕ್ಕೆ ಕರಗ್ತೈತೆ ರೀ, ನಡು ಬೆಲ್ಟ್ ಕರಗ್ತಿರಂಗಿಲ್ಲ ರೀ. ಇದು ನಡು ಕರಿಗಿ ಬೆಲ್ಟ್ ಆದ ಕೂಡಿಸಿ 2 ಒಂದು ಜೀವ ಆತೈತೆ ರೀ. ಪ್ರೆಸ್ ಮಾಡಿದ ಕೂಡಲೇ ರೀ ಇದನ್ನು ಪ್ರೆಸ್ ಮಾಡ್ಕೋಬೇಕು ರೀ. ಈ ಟೈಪ್ ಅಂಟ್ಸ್ಕೋಬೇಕು ರೀ. ಅಂಟ್ಸ್ಕೊಂಡು ಇದನ್ನು ಎಷ್ಟೆಷ್ಟು ಹೆಂಗೆ ಹಚ್ತಿರಲ್ಲ ಆ ಟೈಪ್ ಇದನ್ನು ಕವರ್ ತೆಗೆದ ಅಂಟ್ಸ್ಕೊತ ಬರ್ಬೇಕು ರೀ. ಇದ್ರ ಬೌಂಡಿ ಗಮ್ ಅಂತೇಳಿ ಅದೇ ರೀ ಇದು. ಇದನ್ನು ಈ ಟೈಪ್ ಅಟ್ಯಾಚ್ ಮಾಡಿ 2 ತರ ನಡ್ಬರ್ಕ್ ಸೆಂಟ್ರ ಜಾಯಿಂಟ್ ಮಾಡ್ಕೊಳ್ದ್ರಿ. ಈ ಟೈಪ್ ಪ್ರೆಸ್ ಆಗಿರ್ತೈತೆ ರೀ. ಇದಕ್ಕೆ ಈ ಜಾಯಿಂಟ್ ಇದಕ್ಕೆ ಗರಮ್ನಾಗ ಬಿಡಬಾರ್ದು ಅಂತ ಹೇಳಿ ಒಳಗಡೆ ಸೇಫ್ಟಿ ಸಲುವಾಗಿ ಪಿನ್ ಹೊಡಿದ್ರಿ. ಆಮೇಲೆ ತೆಗೆದ್ರು ನಡಿತೈತೆ ರೀ, ತೆಗಿಲಿಕ್ಕೂ ನಡಿತೈತೆ ರೀ. 1 ರೌಂಡ್ ಓಡಿಸಿರಂದ್ರೆ ಕಿತ್ತು ಹೋಗ್ತೈತೆ ರೀ. ಈ ಟೈಪ್ ಅರ್ಬಿ ಹಾಕ್ತೀವಿ ರೀ. ಇದನ್ನು ಮ್ಯಾಲೆ ಒಳಗೆ ನೀರು ಹೋಗಲ್ದಂಗೆ ರೀ, ಟೈರ್ ಬೆಲ್ಟಿಗೆ ನೀರು ಹತ್ತಬಾರ್ದು ರೀ, ಬರೀ ಓನ್ಲಿ ಹೀಟ್ ಆಗ್ಬೇಕು ರೀ. ಅದ್ರ ಸಲುವಾಗಿ ಇದನ್ನು ಮ್ಯಾಲೆ ಕವರ್ ಬರ್ತೈತೆ ರೀ. ಇದು ಟ್ಯೂಬ್ ಹಾಕಿ ಒಳಗೆ ಪ್ಲ್ಯಾಪ್ ಕಂಪಲ್ಸರಿ ಟ್ಯೂಬ್ ಹಾಕಬೇಕು ರೀ. ಪ್ಲ್ಯಾಪ್ ಅತ್ತಾರ ರೀ, ಎನೋಲಪ್ಪ ಕೆಲವೊಂದು ಮಂದಿ ಲಂಗುಟಿ ಅತ್ತಾರ ರೀ. ಇದಕ್ಕೆ ಇದು ಡಿಕ್ಸ್ ರೀ, ಡಿಕ್ಸ್ ಹಾಕೊಂಡ್ರಿ ಇದಕ್ಕೆ. ಒಳಗೆ ಟೈರ್ ಇಟ್ಟಿವಿ ರೀ. ಮ್ಯಾಲೆ ಪ್ಲೇಟ್ ಐತ್ರಿ. ಇದು ಪ್ಲೇಟ್ ಇಟ್ಟ ಈಗಿನ ಟೈರ್ ಸೈಜಿಗೆ ತಕ್ಕಂಗೆ ರೀ. ಸೈಜ ಇದ್ರಾಗ ರಿಡೇಲ್ ಟೈರ್ ಬರ್ತೈತೆ ರೀ, ನೈಲನು ಬರ್ತೈತಿ. ನೈಲನ್ಗೆ ಸೈಜ್ ಬೇರೆ ಇರ್ತೈತಿ ರೀ, ರಿಡೇಲ್ಗೆ ಸೈಜ್ ಬೇರೆ ಇರ್ತೈತಿ. 11-20 ಟೈರ್ ಸೈಜ್ ಬರ್ತಂದ್ರೆ ಅದ್ರದ್ದು ಬೇರೆ ಸೈಜ್. ಈ ಮೆಜರ್ಮೆಂಟಾಗ ಎಲ್ಲ ಸೇಮ್ ಇಡೋದು ರೀ. ಎರಡು ಟೈರ್ಗೆ ಹವಾ ಹಾಕ್ಬೇಕು ರೀ. ಹವಾ ಹಾಕ್ಬೇಕಾದ್ರೆ ಮೊದಲು ಒಳಗಡೆ ಹಾಕ್ತಿದ್ವಿ ರೀ. ಈಗೆಲ್ಲ ನಾವು ಆಟೋಮೆಟಿಕ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ರೀ. ಸಿಸ್ಟಮ್ ಇದನ್ನು ಪ್ರತಿಯೊಂದು ಕಪ್ಲರ್ ಸಿಸ್ಟಮ್ ಇರ್ತಾವೆ ರೀ. ಪ್ರೆಸ್ ಮಾಡಿ ಒಳಗಿನ ಇದಕ್ಕೆ ಟೈರ್ಗಳಿಗೆ ಕಪ್ಲರ್ ಹಾಕಿಬಿಡುದ್ರಿ ಈ ಟೈಪ. ಅದಕ್ಕೆ 100 ಪೌಂಡ್ ಹಾಕ್ಬೇಕ್ರಿ. ಇದು ಬಾಯ್ಲರ್ ರೀ.
ಇದಕ್ಕೆ ಕಟ್ಗೆ ಟೈಪ್ ಕಟ್ಗೆ ಹಾಕ್ಬೇಕ್ರಿ. ಕಟ್ಗೆದಿಂದ ನೀರು ಕಾಯ್ತಾವ್ರಿ. ನೀರದಿಂದ ಸ್ಟೀಮ್ ರೆಡಿ ಆಗ್ತದೆ ರೀ. ರೆಡಿಯಾಗಿ ಇದು ಪೈಪ್ಲೈನ್ ಮುಖಾಂತರ ಪ್ರತಿಯೊಂದು ಮಷಿನರಿಗೆ ಅಟ್ಯಾಚ್ ಮಾಡಿದ್ದು ಅದಾವೆ ರೀ. ಮಷಿನರಿಗೆ ಹೋಗ್ತಾವೆ. ಈಗ ಅದಕ್ಕೆ ಹವಾ ಹಾಕೊಂಡ್ರೆ ಹವಾ ಹಾಕಿ ಇಟ್ಟಿದ್ರಲ್ಲ ಟಯರ, ಅದಕ್ಕೆ ಈ ಸ್ಟೀಮ್ ಬಿಡ್ಬೇಕ್ರಿ. ಹಾಂ, ಲಾಸ್ಟ್ ಪ್ರೊಸೀಜರ್. ಅದನ್ನು 2 ಗಂಟೆವರೆಗೆ ಹೀಟ್ ಮಾಡ್ಬೇಕಾಗತ್ತೆ ರೀ. 2 ಗಂಟೆ ಟೈಮಿಂಗ್ ಕೊಟ್ಟಿರ್ತೀವಿ ರೀ. ಟಯರ್ ಸೈಜ್ ಮೇಲೆ ಡಿಪೆಂಡ್ ಇರ್ತದೆ ರೀ. ಆ ಕೋಲ್ಡ್ ಪ್ರೊಸೀಜರ್, ಈಗ ನಾವು ಇದು ಎಲ್ಲ ಮಾಡಿದ್ದು ಕೋಲ್ಡ್ ಪ್ರೊಸೀಜರ್ ಒಳಗೆ ರೀ. ಅದಕ್ಕೆ 2 ಗಂಟೆ ಸ್ಟೀಮ್ ಹೀಟ್ ಆಗಕ್ಕೆ ಬಿಡ್ಬೇಕು ರೀ. 2 ಗಂಟೆ ನಂತರ ತೆಗಿದ್ರಿ ಅದನ್ನು ಹೊರಗಡೆ. ಇದು ರೆಡಿ ಆಗೈತ್ರಿ ಆಲ್ರೆಡಿ. ಈಗ ರೆಡಿಯಾಗಿ ಓಪನ್ ಮಾಡಿ ಮ್ಯಾಲೆ ತೆಗೆದ್ರಿ. ಪ್ಲೇಟ್ ಮ್ಯಾಲಿಂದ ಪ್ಲೇಟ್ ತೆಗೆದ ಟಯರ್ ಆಮೇಲೆ ಮ್ಯಾಲೆ ಹೊರಗಡೆ ಈ ಥರ ಕಂಪ್ಲೀಟ್ ರೆಡಿಯಾಗಿ ಹೊಸ ಟೈರ್ ಆತ್ರಿ. ಹೊಸ ಟೈರ್ ಆಯ್ತು ರೀ. ಇದು ಆರ್ಬೇಕು ರೀ. ಆರಿದ ಕೂಡಲೇ ಫಿಟ್ ಮಾಡಬೇಕು. ನಿಮ್ಮಲ್ಲಿ ಒಂದು ಸಣ್ಣ ಮನವಿ, ನಿಮ್ಮ ಸುತ್ತಮುತ್ತಲೂ ಇಂಥದ್ದೇ ಕೈಗಾರಿಕೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗಾಗಿ ಫಾಲೋ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದ. ಫೈನಲ್ ಹಿಂಗೆ ಆತೈತೇನ್ರಿ ಟೈರ್? ಹಾಂ, ಇದು ಫೈನಲ್ ಆಯ್ತು ರೀ. ಟೈರ ಹಳಿ ಟೈರ್ ಇದ್ದಿದ್ದ ಈ ಟೈಪ್ ಟೈರ್ ರೆಡಿ ಆಗಿ ಬರ್ತದೆ ರೀ. ಇದು ನಿಮ್ಮ ಹೊಸಾದ್ರ ಬರೋಬ್ಬರಿ ಹೊಸಾದ್ರಕ್ಕಿಂತ 25% ತಾಳೋನ್ಕಿ ಹೆಚ್ಚಿಗೆ ಬರ್ತದೆ ರೀ. ಇದು ನೀವು ಹೊಸದು ಯಾವ್ದು ಬೇಕಾದ ಕಂಪ್ನಿದು ಯೂಸ್ ಮಾಡ್ರೂ ಅದಕ್ಕಿಂತ 25% ಕ್ವಾಲಿಟಿ ಹೆಚ್ಚಿಗೆ ಬರ್ತದೆ ರೀ. ಬೇರೆ ಕಂಪ್ನಿದು ಯೂಸ್ ಮಾಡಿದ್ರಿ ಅಂದ್ರೆ ಕಡಿಮೆ ಬರ್ತದೆ ರೀ. ನಾವು ಮಿಡಾಸ್ ಕಂಪ್ನಿ ಯೂಸ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ಕಂಪ್ನಿ. ಇದಕ್ಕೆ ಹೆಚ್ಚಿಗೆ ಬರ್ತದೆ. ಅಂದ್ರೆ ಇದು ಅಂಗಡಿ ಎಲ್ಲಿ ಬರ್ತೈತ್ರಿ ಅಣ್ಣ? ಇದು ಕಾಗವಾಡ ಮತ್ತು ಮಿರಜ್ ರೋಡಿಗೆ ಬರ್ತದೆ ರೀ. ದುರ್ಗಾಲಕ್ಷ್ಮಿ ಥಿಯೇಟರ್ ಅಪೋಸಿಟ್ ಬಾಜುಕ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಅದ ರೀ, ರೈಟ್ ಸೈಡ್ಗೆ.